ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರೆಡಿಷ್ನಲ್ ಸ್ವೀಟ್ ರೆಸಿಪಿಯಾದ ಗಾರ್ಗೆನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ನಮ್ಮ ಅಜ್ಜಿ ಎಲ್ಲ ತುಂಬಾ ಮಾಡೋರು, ನಮಗೆಲ್ಲ ತುಂಬ ಇಷ್ಟ ಆಗ್ತಾಯಿತ್ತು ಆವಾಗ. ಇವಾಗ ನಮ್ಮ ಮಕ್ಕಳಿಗೆಲ್ಲ ಇದು ರೆಸಿಪಿನೇ ಗೊತ್ತಿಲ್ಲ. ಇದನ್ನು ಮಾಡೋಕ್ಕೆ ನಾನು ಈ ರೀತಿಯಾದ ಒಂದು ಸಿಹಿ ಕುಂಬಳಕಾಯಿ ತಗೊಂಡಿದ್ದೀನಿ. ಇದನ್ನು ನಾವು ಕೆಂಪುಗಿರೋದನ್ನೇ ಆರಿಸಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಈ ಹಸ್ರುಗೆಲ್ಲ ಬರುತ್ತಲ್ಲ ಸಿಹಿ ಕುಂಬಳಕಾಯಿ, ಅದಕ್ಕಿಂತ ಈ ರೀತಿಯಾದ ಕೆಂಪುದೇ ತಗೋಬೇಕು. ಇದನ್ನು 2 ಹೋಳು ಮಾಡ್ಕೊಂಡಿದ್ದೀನಿ ನಾನು. ಇದು ಹೆಚ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನೋಡ್ಕೊಂಡು ಚಾಕುದಿಂದ ಹೆಚ್ಕೋಬೇಕು. ಸ್ವಲ್ಪ ಕೈನ ಕಟ್ ಮಾಡ್ಕೊಬಿಡ್ತೀವಿ. ನೋಡ್ಕೊಂಡು 2 ಹೋಳು ಮಾಡಿ ಅದರೊಳಗಡೆ ಇರೋ ಬೀಜ ಮತ್ತು ಮೇಲ್ಗಡೆ ಸಿಪ್ಪೆನ ನಾವು ಪೂರ್ತಿಯಾಗಿ ತಕ್ಕೋಬೇಕು. ಈ ರೀತಿಯಾಗಿ 3 ಹೋಳು ಮಾಡ್ಕೊಂಡು ಆಮೇಲೆ ಸಿಪ್ಪೆ ತಗೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ನಾನಿಲ್ಲಿ ಇಡೀ ಕುಂಬಳಕಾಯಿ ಪೂರ ಬಳಸ್ತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಬೇಕಷ್ಟು ಬಳಸ್ಕೋಬೋದು. ಇದರಿಂದ ಒಂದು 50-60 ಗಾರ್ಗೆ ಆಗ್ತವೆ. ನಮ್ಮ ಮನೇಲಿ ಇದು ಬೇಗನೆ ಖಾಲಿ ಆಗುತ್ತೆ, ಹಂಗಾಗಿ ನಾನು ಇಡೀ ಕುಂಬಳಕಾಯಲ್ಲಿ ಪೂರ್ತಿ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಎಲ್ಲ ಕುಂಬಳಕಾಯಿಂದು ಸಿಪ್ಪೆ ಮತ್ತು ಮೇಲ್ಗಡೆ ಬೀಜನ ತಕ್ಕೋಬೇಕು. ತಕ್ಕೊಬಿಟ್ಟು ಸಿಪ್ಪೆ ಮತ್ತು ಬೀಜನ ಸೈಡಿಗಿಟ್ಟು ಈ ರೀತಿ ಕಟ್ ಮಾಡ್ಕೊಂಡಿರೋ ಸಿಹಿ ಕುಂಬಳಕಾಯಿನ ಸ್ಟೀಮರ್ ಸಹಾಯದಿಂದ ಸ್ಟೀಮರಿಗೆ ಕೆಳಗಡೆ ಸ್ವಲ್ಪ ನೀರು ಹಾಕಿ ನಾನು ಇದನ್ನು 2 ಬ್ಯಾಚಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸ್ಟೀಮರ್ ಇಲ್ಲ ಅಂದರೆ ಹಾಗೆ ನಾವು ತರಕಾರಿನ ಹೆಂಗೆ ಬೇಯಿಸ್ತೀವಿ ಅದೇ ರೀತಿ ಇದನ್ನು ಬೇಯಿಸ್ಕೊಂಡ್ರೆ ಆಗುತ್ತೆ. ನೋಡಿ, ಹಿಂಗೆ ಚಾಕುಲಿ ಹಿಂಗೆ ಕಟ್ ಮಾಡಿ ನೋಡಿದಾಗ ಎಷ್ಟು ನೀಟಾಗಿ ಬೆಂದಿದೆ. ಬೆಂದಮೇಲೆ ಇದನ್ನು ಒಂದು ಜಾಲ್ರಿಗೆ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಇದು ಸ್ವಲ್ಪ ಎಕ್ಸ್ಟ್ರಾ ನೀರಿರೋದನ್ನು ನಾನು ಹಿಂಡ್ಕೊತಾ ಇದ್ದೀನಿ. ಸ್ವಲ್ಪ ತುಂಬ ಜಾಸ್ತಿ ನೀರಿದ್ದರೆ ಸುಮಾರು ಹೊತ್ತು ಕುದಿಸ್ಬೇಕು. ಹಂಗಾಗಿ ಹಿಂಡಿರೋ ಸಿಹಿ ಕುಂಬಳಕಾಯಿನೆಲ್ಲ ಈ ರೀತಿಯಾಗಿ ಒಂದು ದಪ್ಪ ತಳ ಇರೋಂಥ ಬಾಣಲಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 2 ಕಪ್ಪು ಸಿಹಿ ಕುಂಬಳಕಾಯಿಗೆ ನೀರು ಕುಡಿಯೋ ಕಪ್ಪಲ್ಲಿ 1 ಕಪ್ಪು ಗೋಧಿ ಹಿಟ್ಟು ಮತ್ತು ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಆಮೇಲೆ 1 ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ. ಈ ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಇಷ್ಟೇ ಅಳತೆ ಅಂತಿಲ್ಲ, ನಾವು ಸಿಹಿ ಕುಂಬಳಕಾಯಿ ಯಾವ ಥರ ತಗೊಂಡಿರ್ತೀವಿ ಅನ್ನೋದ್ರ ಮೇಲೆ ನೋಡ್ಕೊಂಡು ಹಾಕ್ಕೋಬೇಕು ನಾವು. ಇದೆಲ್ಲದನ್ನು ಹಾಕ್ಬಿಟ್ಟು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸಿಹಿ ಕುಂಬಳಕಾಯಿ, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಬೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಹಾಕ್ಕೋಬೇಕು. ನನಗಿಲ್ಲಿ ಬೆಲ್ಲ ಸ್ವಲ್ಪ ಕಡಿಮೆ ಅನ್ನಿಸ್ತು, ಆವಾಗ ಬೆಲ್ಲ ಮತ್ತೊಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೆಲ್ಲ ನೀರು ಬಿಟ್ಟು ಈ ರೀತಿಯಾಗಿ ಹಲ್ವದ ಥರ ಆಗುತ್ತೆ. ಇದನ್ನು ನಾವು ಸುಮಾರು 20 ನಿಮಿಷದಿಂದ ಒಂದು ಅರ್ಧ ಗಂಟೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ ಇದು ಕೈಗೆ ಸ್ವಲ್ಪ ಭಾರ ಅನ್ಸೋಕ್ಕೆ ಶುರುವಾಗುತ್ತೆ. ಅಂದರೆ ಹಿಂಗೆ ತಿರುವಕ್ಕೆ ಕಷ್ಟ ಆಗುತ್ತೆ, ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಬೇಗನೆ ತಳ ಹಿಡಿಯುತ್ತೆ, ಅಲ್ಲಿ ಇಲ್ಲಿ ಬಿಟ್ಟು ಹೋಗಬಾರ್ದು. ಇದನ್ನು ಕೈ ಆಡಿಸ್ಕೊತಾನೇ ಇರಬೇಕು. ನೋಡಿ, ಹಿಂಗೆ ಕೈಯಿಂದ ಮುಟ್ಟಿದಾಗ ಈ ಅಂಟಿದರೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ನಾವು. ಇಲ್ಲಿ ನಾನು ಒಂದು ಸ್ವಲ್ಪ ಒಣ ಶುಂಠಿ, ಏಲಕ್ಕಿನ ಕುಟ್ಕೊತಾ ಇದ್ದೀನಿ. ನೋಡಿ, ಹಿಂಗೆ ನೀರಿಂದ ನಾವು ಮುಟ್ಟಿದಾಗ ಇದು ಅಂಟಬಾರ್ದು, ಆವಾಗ ಇದು ಆಗಿದೆ ಅಂತ. ಇದಕ್ಕೆ 1 ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬೆಳಿಗ್ಗೆ ಇದನ್ನು ಮಾಡಿಬಿಟ್ಟು ನಾನು ಸಂಜೆಗೆ ಇದನ್ನು ತಟ್ಟಿ ಕರಿತೀನಿ ನಾನು. ಇದು ಒಟ್ಟು ಆರಿದ ಮೇಲೆ ನಾವು ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ನಾವು ಹೆಂಗೆ ಈ ಕಜ್ಜಾಯ ಎಲ್ಲ ತಟ್ಕೊತೀವಲ್ಲ, ಆಮೇಲೆ ವಡೆ ಎಲ್ಲ ತಟ್ಕೊತೀವಲ್ಲ, ಅದೇ ಥರ ಇದನ್ನು ಕೈಯಲ್ಲಿ ತಟ್ಟಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಇದನ್ನು ತಟ್ಕೋಬೇಕು ನಾವು. ಎಲ್ಲ ಗಾರ್ಗೆನೂ ಅದೇ ರೀತಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು 10-12 ಮಾಡಿಟ್ಕೊಂಡು ಕಾದಿರೋ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲೇ ಇದನ್ನು ಕರಿಬೇಕು. ಇದು ತುಂಬ ಹೈ ಫ್ಲೇಮ್ ಇಟ್ಟರೆ ಮೇಲ್ಗಡೆ ಕ್ರಿಸ್ಪ್ ಆಗುತ್ತೆ, ಒಳಗಡೆ ಬೆಂದೇ ಇರಲ್ಲ. ಸಣ್ಣ ಉರಿನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ನಾನಲ್ಲಿ ಆ ಕಡೆ ಕರಿಯೋಕ್ಕೆ ಇಟ್ಬಿಟ್ಟು ಇನ್ನೊಂದು ಬ್ಯಾಚಲ್ಲಿ ನಾನು ಗಾರ್ಗೆನ ತಟ್ಕೊತಾ ಇದ್ದೀನಿ. ನೋಡಿರಿ, ಈ ರೀತಿ
ಸಣ್ಣ ಉರಿನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಇನ್ನೂ ಆಗಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿದು ಫ್ರೈ ಆಗಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಆಗಬೇಕು. ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು. ನಾನು ಮತ್ತೆ ಸೆಕೆಂಡ್ ಬ್ಯಾಚ್ ಗಾರ್ಗೆನೆಲ್ಲ ಅದೇ ರೀತಿಯಾಗಿ ಸಣ್ಣ ಊರಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಸ್ವೀಟು ತುಂಬ ಜ್ಯೂಸಿಯಾಗಿರುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಮೆತ್ತಗಿರುತ್ತೆ. ತಿಂದಾಗ ಜ್ಯೂಸಿಯಾಗಿ ಬರುತ್ತೆ. ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದನ್ನು 15 ದಿನ ಆರಾಮಾಗಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಐ ಹೋಪ್ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.